ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಗೋಧಿ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸಿಹಿ ಸಿಹಿ ಇದ್ದರೆ ತುಂಬ ಚೆನ್ನಾಗಾಗತ್ತೆ. ಗೋಧಿ ನೆನೆಸಿ ಮಾಡೋ ರೀತಿ ಬೇರೆ, ಗೋಧಿ ಹುಡಿಯಿಂದ ಮಾಡೋ ರೀತಿ ಬೇರೆ. ಇದು ಗೋಧಿ ಹುಡಿಯಿಂದ ಮಾಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ಮಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ದೋಸೆ ಹಿಟ್ಟು ಯಾವ ರೀತಿಯಲ್ಲಿರುತ್ತೆ ಆ ಹದಕ್ಕೆ ಮಾಡ್ಕೊಳ್ಳಿ. ನೋಡಿ, ಒಂದಿಷ್ಟು ದಪ್ಪ ಆದರೆ ಸಾಕು. ನಾನೊಂದು ಐದಾರು ದೋಸೆ ಮಾಡ್ಕೊಳ್ಳುವಷ್ಟು ಹಿಟ್ಟು ಮಾಡ್ಕೊಂಡಿದ್ದೇನೆ. ಇಲ್ಲಿ ಇಬ್ಬರಿಗೆ ಮಾತ್ರ ನಾನು ಮಾಡ್ಕೊಂಡಿರೋದು. ನೋಡಿ, ಈ ಹದಕ್ಕೆ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಯಾವುದೇ ಗಂಟುಗಳಿರಬಾರ್ದು. ಇಲ್ಲಿ ದೋಸೆ ಕಾವಲಿಗೆ ಆದಷ್ಟು ನಾನ್ ಸ್ಟಿಕ್ ಆದರೆ ಒಳ್ಳೆಯದು, ಯಾಕಂದರೆ ತುಂಬ ಸಾಫ್ಟ್ ಇರುತ್ತೆ ದೋಸೆ. ಸೊ ಹಿಂದೆ ಮುಂದೆ ಮಗುಚಿ ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ದಿಢೀರಾಗಿ ಒಂದು 5-10 ನಿಮಿಷದಲ್ಲಿ ಮಾಡ್ಬೋದು. ಹಿಟ್ಟು ಮಾಡಿ ಒಂದು 5-10 ನಿಮಿಷ ಇಟ್ಕೊಳ್ಳಿ. ಅಂದರೆ ಪಕ್ಕ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಎಳ್ಕಲ್ಲ, ಎಬ್ಬಿಸೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 5-10 ನಿಮಿಷ ನೆನೆಯಲಿ. ನೀವು ತುಪ್ಪ ಕೂಡ ಹಾಕೋಬೋದು, ತೆಂಗಿನೆಣ್ಣೆ ಕೂಡ ಹಾಕೋಬೋದು. ನಾನಿಲ್ಲಿ ತೆಂಗಿನೆಣ್ಣೆಯಿಂದ ಕೂಡ ಮಾಡ್ತೇನೆ, ಕೆಲವೊಮ್ಮೆ ತುಪ್ಪ ಉಪಯೋಗಿಸಿ ಕೂಡ ಮಾಡ್ತೇನೆ. ನಿಮಗೆ ಗೊತ್ತಾಗ್ಬೋದು ನಾನು ಹಿಂದೆ ಮುಂದೆ ಮಾಡುವಾಗ ಎಷ್ಟು ಸಾಫ್ಟ್ ಇದೆ ದೋಸೆ. ನಮ್ಮ ಉದ್ದು ದೋಸೆ ಅಷ್ಟು ಈಸಿಯಲ್ಲಿ ಹಿಡ್ಕೊಳ್ಳಿಕ್ಕೆ ಬರಲ್ಲ, ಸಟ್ಟುಗದಲ್ಲಿ ಹಿಡ್ಕೊಳ್ಳಿಕ್ಕೆ ಬರಲ್ಲ. ಸೊ ಸ್ವಲ್ಪ ಜಾಗ್ರತೆಯಾಗಿ ಮಾಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ತಿರುಗಿಸಿ ಹಾಕೊಳ್ಳುವಾಗ ಸ್ವಲ್ಪ ತುಂಬ ಸಾಫ್ಟ್ ಇರುವ ಕಾರಣ ಅಂಟ್ಕೊಳ್ತಾ ಇದೆ. ನೋಡಿ, ಒಂದು ದೋಸೆ ರೆಡಿ ಆಯಿತು. ಇದಕ್ಕೆ ನಿಮಗೆ ಗೋಧಿ ಹುಡಿ ಇದ್ದರೆ ಆರಾಮ್ಸೆ ದೋಸೆ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ. ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.